ಎಲ್ಲರಿಗೂ ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ರಾಹುಲ್ಸ್ ಕ್ಲಾರಿಟಿ ಕಾರ್ನರ್. ಈಗ ಟೀಮ್ ನ್ಯೂಜಿಲೆಂಡ್ ಏನು ಒಂದು ಸ್ಥಿತಿ ಒಳಗೆ ಐತಿ, ಈ ಸ್ಥಿತಿಗೆ ನ್ಯೂಜಿಲೆಂಡ್ ಬರಾಕ IPL ಕಾರಣ ಅಂತ. ಹೌದಾ? ಈ ಕ್ವೆಶನ್ ಎದಕ್ಕೆ ಎದ್ದತಂದ್ರೆ ಈಗ ವರ್ಲ್ಡ್ ಕಪ್ ಏನು ನಡೆಯತೈತಿ ಅದ್ರೊಳಗೆ ನ್ಯೂಜಿಲೆಂಡ್ 1ನೇ ಮ್ಯಾಚ್ ಅಫ್ಘಾನಿಸ್ತಾನ ವಿರುದ್ಧ ಸೋಲ್ತು. ಬರೀ 74 ರನ್ನಿಗೇನು ಆಲ್ಔಟ್ ಆಯಿತು. 84 ರನ್ ದೊಡ್ಡ ಮಾರ್ಜಿನ್ಲೆ ಅಫ್ಘಾನಿಸ್ತಾನ ವಿರುದ್ಧ ಸೋಲ್ತು. 2ನೇ ಮ್ಯಾಚ್ ಡೂ ಆರ್ ಡೈ ಸಿಚುವೇಶನ್ನಾಗ ಗೆಲ್ಲೇಬೇಕಾದ ಸಿಚುವೇಶನ್ನಾಗ ವೆಸ್ಟ್ ಇಂಡೀಸ್ ವಿರುದ್ಧ ಒಂದು 13 ರನ್ಲೇನು ಸೋಲ್ತು. ಈ 2 ಮ್ಯಾಚ್ ಏನು ಸೋಲ್ತು, ಈ 2 ಸೋಲಿನ ಮುಖಾಂತರ ಈಗ ನ್ಯೂಜಿಲೆಂಡ್ ಅವ್ರ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡ ವಾಪಸ್ ಹೋಗ್ಬೇಕಾಗ್ತೈತಿ. ಯಾಕಂದ್ರೆ ಈಗ ಇವ್ರಿರೋ ಗ್ರೂಪ್ನಾಗ ಗ್ರೂಪ್ ಸಿ ಒಳಗ ಅಲ್ಲಿ ಒಳಗೆ ಬರತ್ತಿದ್ದು ಯಾವ ಸೂಪರ್ 8ಕ್ಕೆ ವೆಸ್ಟ್ ಇಂಡೀಸ್ ಮತ್ತು ಅಫ್ಘಾನಿಸ್ತಾನ ಅವ್ರು ಆಡಿರೋ 3 ಮ್ಯಾಚ್ ಗೆದ್ದ ಈಗ ಅವ್ರು ಸೂಪರ್ 8ಕ್ಕೆ ಕ್ವಾಲಿಫೈ ಆಗತ್ತಾರ. ಅಲ್ಲಿಂದ ಅಫಿಷಿಯಲ್ ಆಗಿ ನ್ಯೂಜಿಲೆಂಡ್ ಔಟ್ ಆಫ್ ದ ಟೂರ್ನಮೆಂಟ್ ಆಗಿ ಅಲ್ಲಿ ನ್ಯೂಜಿಲೆಂಡ್ ವಾಪಸ್ ಹೊಳ್ಳಿ ಬರಬೇಕಾಗ್ತೈತಿ. ಯಾವ ಟೀಮ್ 2023ರ ವರ್ಲ್ಡ್ ಕಪ್ ನಾಗ ಸೆಮಿಫೈನಲಿಸ್ಟ್ ಆಗಿತ್ತು, ಯಾವ ಟೀಮ್ 2022ರ ವರ್ಲ್ಡ್ ಕಪ್ ನಾಗೂ ಸೆಮಿಫೈನಲಿಸ್ಟ್ ಆಗಿತ್ತು, 2021ರ ವರ್ಲ್ಡ್ ಕಪ್ ನಾಗ ಯಾವ ಟೀಮ್ ಫೈನಲ್ ಬಂದಿತ್ತು, ಮತ್ತೆ 2019ರ ವರ್ಲ್ಡ್ ಕಪ್ ನಾಗ ಯಾವ ಟೀಮ್ ಫೈನಲ್ ಬಂದಿತ್ತು, ಅದು ಈಗ 2024ರ ವರ್ಲ್ಡ್ ಕಪ್ ನಾಗ ಸೂಪರ್ 8 ನಾಗನೇ ಇರಂಗಿಲ್ಲ. ಅಂದ್ರೆ ಯಾವ ಟೀಮ್ ಪೂರ್ತಿ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಿತ್ತು ICC ಟೂರ್ನಮೆಂಟ್ ಅಂತ ಹೇಳಿ ಬಂದಾಗ ಆ ಟೀಮ್ ಈಗ ಕ್ವಾಲಿಫೈನೇ ಆಗಲಿಲ್ಲ. ಈ ಟೀಮ್ನಾಗ ನೋಡ್ರಿ, ಈ ಟೀಮ್ನಾಗ ಯಾರು ಜಾಸ್ತಿ ಸೂಪರ್ ಸ್ಟಾರ್ಸ್ ಅಂತ ಹೇಳಿಲ್ಲ, ಅದು ಒಂದು ಟೀಮೇ ಸೂಪರ್ ಸ್ಟಾರ್ ಟೀಮ್ ಇತ್ತು. ಈಗ ಈ ಟೀಮಿಗೆ ಎಲ್ಲಿ ರಾಂಗ್ ಹೊಡಿತು ಮತ್ತು IPL ಇದಕ್ಕೆ ಏನು ಕನೆಕ್ಷನ್ ಅಂತೇಳಿ ಕೇಳಿದ್ರೆ, ಈಗ ನೋಡ್ರಿ, ಈಗ ಈ ನ್ಯೂಜಿಲೆಂಡ್ ಟೀಮ್ ಒಳಗೆ ಏನು ಪ್ಲೇಯರ್ಸ್ ಅದಾರ ಆಲ್ಮೋಸ್ಟ್ ಎಲ್ಲರೂ 2024ರ IPLನಾಗ ಇದ್ದವ್ರೆ ಅದಾರ. ಒಂದು ಸ್ವಲ್ಪ ಮಂದಿ ಗ್ರೌಂಡ್ನಾಗ ಹೋಗಿ ಮ್ಯಾಚ್ ಆಡಿದವ್ರು ಅದಾರ, ಇನ್ನೊಂದು ಸ್ವಲ್ಪ ಮಂದಿ ಡಗೌಟ್ನಾಗ ಬೆಂಚ್ ಕಾಯಿಸಿದವ್ರು ಅದಾರ. ಈ IPL ನಡು ನ್ಯೂಜಿಲೆಂಡ್ ವರ್ಸಸ್ ಪಾಕಿಸ್ತಾನ ಒಂದು T20 ಸೀರೀಸ್ ಇತ್ತು. ಆ ಸೀರೀಸ್ನಾಗೂ ಭಾಳ ಮಂದಿ ನ್ಯೂಜಿಲೆಂಡ್ ಪ್ಲೇಯರ್ಸ್ ಅನ್ಅವೈಲೇಬಲ್ ಇದ್ರು. ಯಾಕಂದ್ರೆ ಅವರು IPL ಆಡತ್ತಿದ್ರು. ಇಲ್ಲಿ ಪಾಕಿಸ್ತಾನ ವಿರುದ್ಧ ಆಡಿದ್ದು ಯಾವ ಟೀಮ್, ನ್ಯೂಜಿಲೆಂಡ್ ಟೀಮ್ ಸಿ ಆಡಿತ್ತು. ಅದ್ರ ಸಂಬಂಧ ಅವ್ರಿಗೇನು ಪ್ರಾಕ್ಟೀಸ್ ಆಗಲಿಲ್ಲ. ಅದಲ್ದ ಈ ಸಲ IPLನಾಗ ಕೇನ್ ವಿಲಿಯಮ್ಸನ್ ಬರೀ 2 ಮ್ಯಾಚ್ ಆಡಿದ್ರು ಈ ಪೂರ್ತಿ ಸೀಸನ್ನಾಗ. ಗ್ಲೆನ್ ಫಿಲಿಪ್ಸ್ ಪೂರ್ತಿ ಸೀಸನ್ ಡಗ್ಔಟ್ನಾಗೆ ಬೆಂಚ್ ಕಾಯಿಸಿದ್ರು. ಸ್ಯಾಂಟ್ನರ್ ಬರೀ 3 ಮ್ಯಾಚ್ ಆಡಿದ್ರು CSK ಕಡೆಯಿಂದ. ಲಾಕಿ ಫರ್ಗ್ಯೂಸನ್ ಅವರಿಗೆ ಲಾಸ್ಟಿಗೆ ಬಂದಂಗ RCB ಕಡೆ ಚಾನ್ಸ್ ಸಿಕ್ತು. ಲಾಸ್ಟಿಗೆ ಬಂದಂಗ ಒಂದು ಸ್ವಲ್ಪ ಮ್ಯಾಚ್ ಆಡಿದ್ರು. ಮ್ಯಾಟ್ ಹೆನ್ರಿ ಪೂರ್ತಿ ಸೀಸನ್ನಾಗ ಬರೀ 4 ಮ್ಯಾಚ್ ಆಡಿದ್ರು. ಈ IPLನಾಗ ಒಂದು ಸ್ವಲ್ಪ ಮ್ಯಾಚ್ ಆಡಿದ್ದು ಯಾರಂದ್ರೆ ನ್ಯೂಜಿಲೆಂಡ್ ಕಡೆಯಿಂದ, ಅದು ಡೈರಿಲ್ ಮಿಚೆಲ್, ಟ್ರೆಂಟ್ ಬೋಲ್ಟರ್, ರಚಿನ್ ರವೀಂದ್ರ. IPLನಾಗೂ ಎಲ್ಲರಿಗೂ ಚಾನ್ಸ್ ಸಿಗ್ಲಿಲ್ಲ. ಅಲ್ಲಿ ಬ್ಯಾಟ್ಸ್ಮನ್ಗಳು ಟಚ್ನಾಗ ಇರಲಿಲ್ಲ, ಬೌಲರ್ಸ್ಗಳು ಕಂಟಿನ್ಯೂಸ್ಲಿ ಬಾಲ್ ಹಾಕತ್ತಿದ್ದಿಲ್ಲ, ಎಲ್ಲರೂ ಯುನೈಟ್ ಆಗಲಿಲ್ಲ. ಒಂದು ಯೂನಿಟ್ ಆಗಿ ಈ ಸಲ ಟೀಮ್ ನ್ಯೂಜಿಲೆಂಡ್ ಆಡ್ಲಿಲ್ಲ. IPL ಸಂಬಂಧ ಈಗೇನು ವಾರ್ಮ್ ಅಪ್ ಮ್ಯಾಚ್ ಇತ್ತು ಈ ವರ್ಲ್ಡ್ ಕಪ್ ಇಂದು, ಅದನ್ನು ಮಿಸ್ ಮಾಡ್ಕೊಂಡ್ರು. ಅದಲ್ದ IPLನಾಗಿರೋ ಪಿಚ್ಗಳಿಗೂ ಮತ್ತೆ ಇಲ್ಲಿ ಪಿಚ್ಗಳಿಗೂ ಗಜಾಂತರ ವ್ಯತ್ಯಾಸ ಐತಿ. ಒಂದು ಹಳಿ ತಪ್ಪಿದ ಟೀಮ್ ತಂದು ಈಗ ಈ ವರ್ಲ್ಡ್ ಕಪ್ ನಾಗ ನ್ಯೂಜಿಲೆಂಡ್ ದವರು ಬಿಟ್ಟಂಗಿತ್ತು ಮತ್ತು ಅದರ ರಿಸಲ್ಟ್ ನಮ್ಮ ಕಣ್ ಮುಂದೈತಿ. ಈಗ ಗ್ರೂಪ್ ಸಿ ಒಳಗ ಟೀಮ್ ವೆಸ್ಟ್ ಇಂಡೀಸ್ ಮತ್ತು ಅಫ್ಘಾನಿಸ್ತಾನ ಇವೆರಡು ಕ್ವಾಲಿಫೈ ಆಗ್ಯಾವ, ನ್ಯೂಜಿಲೆಂಡ್ ಹೊರಗೆ ಬಿದ್ದೈತಿ. ಅದ್ರ ಸಂಬಂಧ ಈಗ ಎಲ್ಲರೂ ಏನ್ ಹೇಳಕತ್ತಾರ ಅಂದ್ರೆ, IPLನಾಗ ಆಡೋ ಸಂಬಂಧ ರೊಕ್ಕದ ಸಂಬಂಧ ಎಲ್ಲರೂ ಯುನೈಟ್ ಆಗ್ಲಿಲ್ಲ. ಒಂದು ಯೂನಿಟ್ ಆಗಿ ಈ ಟೀಮ್ ಈ ಸಲ ಪರ್ಫಾರ್ಮ್ ಮಾಡಲಿಲ್ಲ ಮತ್ತು IPL ಸಂಬಂಧ ಭಾಳ ಲೇಟ್ ಆಗಿ ಈ ಟೂರ್ನಮೆಂಟಿಗೆ ಜಾಯ್ನ್ ಆದ್ರು. ವಾರ್ಮ್ ಅಪ್ ಮ್ಯಾಚ್ಗಳು ಮಿಸ್ ಮಾಡ್ಕೊಂಡ್ರು. ಇದಕ್ಕೆಲ್ಲ ಕಾರಣ IPL ಅಂತೇಳಿ ಹೇಳಕತ್ತಾರ. ಇದ್ರ ಬಗ್ಗೆ ನೀವು ಏನಂತೀರಿ ಕಮೆಂಟ್ ಮಾಡಿ ಹೇಳ್ರಿ. ಮತ್ತೆ ಜಲ್ದಿ ಸಿಗೋನು. ಜೈ ಕರ್ನಾಟಕ.